ಇಂದು ನಾವು ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡೋಣ. ಒಬ್ಬ ವ್ಯಕ್ತಿ ಯಾರಿಗೆ ಜೀವನವೇ ಸತತ ಸವಾಲುಗಳ ಒಂದು ದೊಡ್ಡ ಯುದ್ಧಕ್ಕೆ ಸಮಾನವಾಗಿತ್ತು. ಬಾಲ್ಯದಲ್ಲಿ ತಂದೆಯನ್ನು ಕಳೆದುಕೊಂಡ. ಹದಿಹರೆಯದಲ್ಲಿ ಕುಟುಂಬವನ್ನು ಸಾಕುವ ಜವಾಬ್ದಾರಿ ಬಂದಿತು. ಚಿತ್ರರಂಗದಲ್ಲಿ 15 ವರ್ಷಗಳ ಕಾಲ ಸತತ ಸೋಲು, ತಿರಸ್ಕಾರ, ಅವಮಾನ. ಆರ್ಥಿಕವಾಗಿ ರಸ್ತೆಗೆ ಬಂದಾಗ ಆತ್ಮಹತ್ಯೆಯ ಆಲೋಚನೆಗಳು ಬಂದವು. ಒಮ್ಮೆ ಜೈಲು ಜೀವನವನ್ನು ಎದುರಿಸಿತು. ಆದರೂ ಒಂದೇ ಒಂದು ಸಿನಿಮಾ ಅವನ ಜೀವನವನ್ನು ಬದಲಾಯಿಸಿತು. ಇಂದು ಕನ್ನಡ ಚಿತ್ರರಂಗದಲ್ಲಿ ಅವನನ್ನು ಚಾಲೆಂಜಿಂಗ್ ಸ್ಟಾರ್ ಎಂದು ಕರೆಯುತ್ತಾರೆ. ನಮಸ್ಕಾರ ಸ್ನೇಹಿತರೆ, ಅವನ ಹೆಸರು ದರ್ಶನ್ ತೂಗುದೀಪ್ ಶ್ರೀನಿವಾಸ್. ದರ್ಶನ್ 1977 ಫೆಬ್ರವರಿ 16ರಂದು ಮೈಸೂರು ಕುಡುವರಳ್ಳಿಯಲ್ಲಿ ಜನಿಸಿದ. ತಂದೆ ತೂಗುದೀಪ್ ಶ್ರೀನಿವಾಸ್ ಕನ್ನಡ ಚಿತ್ರರಂಗದ ಹೆಸರಾಂತ ನಟ. ಪೊಲೀಸ್ ಪಾತ್ರಗಳಿಗೆ ಹೆಸರುವಾಸಿ. ಆದರೆ ದುರಾದೃಷ್ಟ ಎಂದರೆ ದರ್ಶನ್ ಕೇವಲ 6 ವರ್ಷದವನಿದ್ದಾಗಲೇ ತಂದೆ ಗುಂಡಿಕ್ಕಿ ಸಾವನ್ನಪ್ಪಿದ್ದ. ಒಂದೇ ರಾತ್ರಿಯಲ್ಲಿ ಕುಟುಂಬಕ್ಕೆ ಆರ್ಥಿಕ ಬಿಕ್ಕಟ್ಟು. ತಾಯಿ ಮೀನಾ ಅವರು ಮನೆ ಸಾಮಾನು ಮಾರಿ, ಒಡವೆ ಮಾರಿ ಮಕ್ಕಳನ್ನು ಸಾಕಿದ್ದರು. ದರ್ಶನ್ ಒಮ್ಮೆ ಸಂದರ್ಶನದಲ್ಲಿ ಹೇಳಿದ್ದರು, ನಾವು ಒಮ್ಮೆ ಊಟಕ್ಕೆ ಅನ್ನವಿಲ್ಲದೆ ಇದ್ದ ದಿನಗಳು ಇದ್ದವು. ತಾಯಿ ರಾತ್ರಿ ನಮಗೆ ಗೊತ್ತಿಲ್ಲದೆ ಕಣ್ಣೀರು ಹಾಕುತ್ತಿದ್ದರು. ಶಿಕ್ಷಣ ಬಿಟ್ಟು ಕೆಲಸ. ದರ್ಶನ್ 10ನೇ ತರಗತಿಯ ನಂತರ ಓದು ನಿಲ್ಲಿಸಿದ. ಕುಟುಂಬಕ್ಕೆ ಆಧಾರ ಬೇಕಿತ್ತು. ಅವನು ಲೈಟ್ ಬಾಯ್, ಕ್ಯಾಮರಾ ಅಸಿಸ್ಟೆಂಟ್, ಫೈಟ್ ಮತ್ತು ಡ್ಯಾನ್ಸ್ ಅಸಿಸ್ಟೆಂಟ್ ಆಗಿ ಸಿನಿಮಾ ಸೆಟ್ಗಳಲ್ಲಿ ಕೆಲಸ ಮಾಡತೊಡಗಿದ. ದಿನಕ್ಕೆ 50 ರಿಂದ 75 ರೂಪಾಯಿ ಸಂಬಳ. ಅದೇ ಸಮಯದಲ್ಲಿ ತಂದೆಯ ಸ್ನೇಹಿತ ಎಸ್. ಶಿವರಾಜಕುಮಾರ್ ಅವರ ಅನತಿ ಚಿತ್ರದಲ್ಲಿ ಸಣ್ಣ ಪಾತ್ರ ಮಾಡಿದ. ಕೇವಲ ಒಂದೇ ಡೈಲಾಗ್. ಹೌದು ಸರ್, ಆ ಒಂದು ಡೈಲಾಗ್ 25 ರೂಪಾಯಿ ಗಳಿಸಿದ್ದನು. ಇಂದಿಗೂ ಹೆಮ್ಮೆಯಿಂದ ಹೇಳುತ್ತಾರೆ, ಹೀರೋ ಆಗುವ ಕನಸು 15 ವರ್ಷಗಳ ಸೋಲು. 1997ರಲ್ಲಿ ಮಹಾಭಾರತ ಧಾರಾವಾಹಿಯಲ್ಲಿ ಆಡಿಷನ್ ಕೊಟ್ಟ ಹೀರೋ ಆದ. ಆದರೆ ಧಾರಾವಾಹಿ ಶೂಟಿಂಗ್ ಶುರುವಾಗುವ ಮೊದಲೇ ಕ್ಯಾನ್ಸಲ್ ಆಯ್ತು. 2001ರಲ್ಲಿ ಮೆಜೆಸ್ಟಿಕ್ ಸಿನಿಮಾದಲ್ಲಿ ಮೊದಲ ಬಾರಿಗೆ ಹೀರೋ ಆದ. ಆದರೆ ಮೊದಲ 40-45 ಸಿನಿಮಾಗಳು ಎಲ್ಲವೂ ಫ್ಲಾಪ್. ನಿರ್ಮಾಪಕರು ಅವನನ್ನು ನಂಬಲಿಲ್ಲ. ಬ್ಯಾಂಕ್ಗಳು ಸಾಲ ಕೊಡಲಿಲ್ಲ. ಒಮ್ಮೆ ದರ್ಶನ್ ಹೇಳಿದ್ದರು, ನನ್ನ ಬಳಿ 1 ರೂಪಾಯಿ ಇಲ್ಲದ ದಿನಗಳು ಇದ್ದವು. ಮನೆಯಲ್ಲಿ ಲೈಟ್ ಬಿಲ್ಲು ಕಟ್ಟೋಕೆ ಹಣವಿಲ್ಲದೆ ಇದ್ದಾಗ ನಾನು ಆತ್ಮಹತ್ಯೆ ಮಾಡಿಕೊಳ್ಳೋ ಯೋಚನೆ ಮಾಡಿದ್ದೆ. ಕಷ್ಟದ ದಿನಗಳಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸಹಾಯ. ಆ ಕಷ್ಟದ ದಿನಗಳಲ್ಲಿ ಪುನೀತ್ ರಾಜ್ಕುಮಾರ್ ಅವರು ದರ್ಶನ್ಗೆ ದೊಡ್ಡ ಬೆಂಬಲವಾದರು. ಪುನೀತ್ ಅವರೇ ಒಮ್ಮೆ ಹೇಳಿದ್ದರು, ದರ್ಶನ್ ಒಂದು ದಿನ ದೊಡ್ಡ ಸ್ಟಾರ್ ಆಗ್ತಾನೆ. ಅವನ ಒಳಗಿನ ಶಕ್ತಿ ನನಗೆ ಗೊತ್ತು. ತಿರುಗಿ ಬಾಗಿಲು ಕರಿಯರ ಟರ್ನಿಂಗ್ ಪಾಯಿಂಟ್. 2010ರಲ್ಲಿ ಸಾರಿ ಸ್ಕಿನ್ ಚಿತ್ರ ಬಂದಿತು. ಅವರ 50ನೇ ಸಿನಿಮಾ. ಈ ಚಿತ್ರ ಇಂಡಸ್ಟ್ರಿ ಹಿಟ್ ಅಂದುಕೊಂಡಿದ್ದ 10 ಕೋಟಿ ಗಳಿಸಿತು. ಅದಾದ ನಂತರ ಬುಲ್ಬುಲ್, ಯಜಮಾನ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ರಾಬರ್ಟ್, ಕೈದಿ, ಕೋಟಿಗೊಬ್ಬ 2 ಒಂದೇ ಒಂದು ಹಿಟ್ ಹಿಂದೆ ಒಂದು ಹಿಟ್. ಇಂದು ಕನ್ನಡ ಚಿತ್ರರಂಗದ ಟಾಪ್ ಸ್ಟಾರ್, ಕೋಟ್ಯಾಂತರ ಅಭಿಮಾನಿಗಳ ದೇವರು. ಜೈಲು ಜೀವನ ಮತ್ತು ಕಮ್ಬ್ಯಾಕ್. 2000
24ರಲ್ಲಿ ರೇಣುಕಾ ಸ್ವಾಮಿ ಕೇಸ್ನಲ್ಲಿ ಜೂನ್ನಿಂದ ಸೆಪ್ಟೆಂಬರ್ ವರೆಗೆ ಬೆಂಗಳೂರಿನ ಪರಂಪರಾ ಅಗ್ರಹಾರ ಜೈಲಿನಲ್ಲಿ ಇದ್ದರು. ಆ ದಿನಗಳಲ್ಲಿ ಅನೇಕರು ಅವನನ್ನು ಮುಗಿಸಿದವನು ಎಂದು ಲೆಕ್ಕ ಮಾಡಿದರು. ಆದರೆ ಬಿಡುಗಡೆಯಾದ ಒಂದೇ ತಿಂಗಳಲ್ಲಿ ಡೆವಿಲ್ ಚಿತ್ರದ ಟೀಸರ್ ಬಿಡುಗಡೆಯಾಗಿ 10 ಮಿಲಿಯನ್ ವ್ಯೂಸ್ ಕ್ರಾಸ್ ಮಾಡಿತು. ಅಭಿಮಾನಿಗಳ ಪ್ರೀತಿ, ದರ್ಶನ್ ಅವರ ಒಳಗಿನ ಧೈರ್ಯ. ಇದು ಯಾರನ್ನೂ ಕೆಳಗಿಳಿಸಲಾರದ ದರ್ಶನ್ ಅವರ ಜೀವನದಿಂದ ನಾವು ಕಲಿಯಬೇಕಾದ ಪಾಠಗಳು. ಎಷ್ಟೇ ಸೋಲು ಬಂದರೂ ಎದ್ದೇಳಬೇಕು. ಒಬ್ಬನೇ ಆದರೂ ನಿಮ್ಮನ್ನು ನಂಬುವವನಿರುತ್ತಾನೆ. ಅವನ ಮಾತನ್ನು ಕೇಳಿ ಒಮ್ಮೆ ಗೆದ್ದರೆ ಸಾಕು, ಎಲ್ಲವೂ ಬದಲಾಗುತ್ತದೆ. ಜೀವನದಲ್ಲಿ ಎಂತಹ ಕಪ್ಪು ಅಧ್ಯಾಯ ಬಂದರೂ ಅದು ಕೊನೆಯಲ್ಲ. ನಿಜವಾದ ಶಕ್ತಿ ಮನಸ್ಸಿನಲ್ಲಿ ಇರುತ್ತದೆ. ದರ್ಶನ್ ಅವರೇ ಒಮ್ಮೆ ಹೇಳಿದ್ದರು, ನನ್ನ ಜೀವನ ಒಂದು ಸವಾಲುಗಳ ಸರಣಿ. ಆದರೆ ನಾನು ಎಂದೂ ಹಿಂಜರಿಯಲಿಲ್ಲ. ನನ್ನ ಅಭಿಮಾನಿಗಳೇ ನನ್ನ ಶಕ್ತಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿಯೂ ಎಷ್ಟೇ ಕಷ್ಟ ಬಂದರೂ ನೆನಪಿಟ್ಟುಕೊಳ್ಳಿ, ನೀವು ಇನ್ನೂ ಗೆದ್ದಿಲ್ಲ. ಆದರೆ ನೀವು ಇನ್ನೂ ಹೋರಾಡುತ್ತಿದ್ದೀರಾ. ದರ್ಶನ್ ಅವರ ಅಭಿಮಾನಿಗಳ ಶಕ್ತಿ. ಕೆಲವು ನಿಜವಾದ ಘಟನೆಗಳು. 2024 ಜೂನ್ 11ರಂದು ನಾನು ಬಂಧನಕ್ಕೊಳಗಾದ ಅನೇಕರು ನನ್ನನ್ನು ಮುಗಿದವನು ಎಂದು ಬರೆದರು. ಆದರೆ ನನ್ನ ಅಭಿಮಾನಿಗಳು ಒಂದು ಕ್ಷಣವೂ ನನ್ನನ್ನು ಬಿಟ್ಟಿಲ್ಲ. ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ, ಹುಬ್ಬಳ್ಳಿಯಲ್ಲಿ ಲಕ್ಷಾಂತರ ಜನ ಪ್ರಾರ್ಥನೆ ಮಾಡಿದ್ದರು. ಒಬ್ಬ ಅಭಿಮಾನಿ ತನ್ನ ಮಗನ ಹೆಸರನ್ನು ದರ್ಶನ್ ಎಂದು ಇಟ್ಟಿದ್ದಾನೆ. ಇನ್ನೊಬ್ಬ ಅಭಿಮಾನಿ ತನ್ನ ಮಗಳ ಮದುವೆಗೆ ನನ್ನ ಬಿಡುಗಡೆಯ ದಿನವೇ ಕಾಯುತ್ತಿದ್ದ. ಅವರ ಪ್ರೀತಿ ನೋಡಿ ನನಗೆ ಕಣ್ಣೀರು ಬಂದಿತು. ನಾನು ಸಿನಿಮಾ ಸ್ಟಾರ್ ಅಲ್ಲ, ನನ್ನ ಅಭಿಮಾನಿಗಳ ಜೊತೆಗಾರನಾಗಿ ಉಳಿದಿದ್ದೇನೆ. ನನ್ನ ಸಂದೇಶ ನಿಮಗೆಲ್ಲರಿಗೂ, ಇಂದು ಎಲ್ಲಿ ಇದ್ದೀರಾ ಎಂಬುದು ಮುಖ್ಯ ಅಲ್ಲ. ನಾನು ಜೈಲಿನಲ್ಲಿ ಇದ್ದೆ, ಆದರೆ ನನ್ನ ಕನಸು ಜೈಲಿನಲ್ಲಿರಲಿಲ್ಲ. ನಿಮ್ಮ ಕನಸು ಎಂದೂ ಜೈಲಿಗೆ ಹಾಕಬೇಡಿ. ಎಷ್ಟೇ ಬಿದ್ದರೂ ಎದ್ದೇಳಿ, ಏಕೆಂದರೆ ಬಿದ್ದವನು ಮಾತ್ರ ಎದ್ದೇಳಬಹುದು, ನಿಂತವನು ಬೀಳಬಹುದು. ನಾನು ಇನ್ನೂ ಮುಗಿದಿಲ್ಲ, ನೀವು ಮುಗಿದಿಲ್ಲ. ಇದು ಕೇವಲ ಆರಂಭ. ಹೋರಾಡಿ,